ಶಿಗ್ಗಾವಿಯಲ್ಲಿ ಕಳೆದ 2 ವರ್ಷಗಳಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದ ವರಲಕ್ಷ್ಮಿ ಜಿ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಯಿತು. ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರ ಕಿರುಪರಿಚಯವನ್ನ ಮಾಡಿಕೊಡ್ತಕ್ಕಂತ ಒಂದು ಸುವರ್ಣಾವಕಾಶ ನನಗೆ ಲಭಿಸಿದೆ. ಅವರ ಕಿರುಪರಿಚಯವನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ವರಲಕ್ಷ್ಮಿ ಇವರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಶ್ರೀಯುತ ಎನ್.ಟಿ. ಗೋವಿಂದ ಶೆಟ್ಟಿ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಇವರ ಸುಪುತ್ರಿಯರಾಗಿ ಜನಿಸಿರುತ್ತಾರೆ. ಇವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಚಿಕ್ಕಮಗಳೂರಿನಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನ ತಮ್ಮ ಹುಟ್ಟೂರಾದ ಕಿಕ್ಕೇರಿಯಲ್ಲಿ ಪೂರ್ಣಗೊಳಿಸಿ ಮುಂದಿನ ಪದವಿ ಪೂರ್ವ ಶಿಕ್ಷಣ ಮತ್ತು BSc ಪದವಿ ಮತ್ತು B.Ed ಪದವಿಗಳನ್ನ ಚನ್ನರಾಯಪಟ್ಟಣ ತಾಲೂಕಿನ ನವೋದಯ ಕಾಲೇಜು ಮತ್ತು BGS ಸಂಸ್ಥೆಗಳಲ್ಲಿ ಪಡೆದಿರುತ್ತಾರೆ. ತಮ್ಮ ಸ್ನಾತಕೋತ್ತರ ಪದವಿ MA ಮತ್ತು M.Ed ಪದವಿಗಳನ್ನ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಪಡೆದುಕೊಂಡಿರುತ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ರವರು ತಮ್ಮ ಪದವಿಯನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಪಡೆದರೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಕಲಾ ವಿಭಾಗದಲ್ಲಿ ಪಡೆದುಕೊಂಡಿರುವುದಲ್ಲದೆ 1990ರಲ್ಲಿ ಗುಜರಾತ್ನ CBI ಇಲಾಖೆಯಲ್ಲಿ ಮತ್ತು 2006ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಹಾವೇರಿಯಲ್ಲಿ ಖಜಾನಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು 1991ರಲ್ಲಿ ನಮ್ಮ ಕಾಫಿ ನಾಡಾದ ಚಿಕ್ಕಮಗಳೂರಿನ ಸೀಗೋಡಿನಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿರುತ್ತಾರೆ. 1992ರಲ್ಲಿ ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕರಾಗಿ ನೇಮಕಾತಿಯನ್ನ ಹೊಂದಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕಬ್ಬಳ್ಳಿ ಶಾಲೆಯಲ್ಲಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿರುತ್ತಾರೆ. 1995ರಿಂದ 1999ರವರೆಗೆ ಸರ್ಕಾರಿ ಪ್ರೌಢಶಾಲೆ ಹಿರಿಸಾವೆಯಲ್ಲಿ ಹೀಗೆ ಸುಮಾರು 7 ವರ್ಷಗಳ ಕಾಲ ಗಣಿತ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಶಿಕ್ಷಕ ವೃತ್ತಿ ಆರಂಭಿಸಿ ಕೇವಲ ಸುಮಾರು 7 ವರ್ಷದೊಳಗೆ KES ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 1999ರಲ್ಲಿ ಜಿನ್ನೇನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನೇಮಕಗೊಂಡು 2007ರವರೆಗೆ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ನಂತರ ಮುಖ್ಯ ಶಿಕ್ಷಕರಾಗಿ 2007ರಿಂದ 2016ರವರೆಗೆ ಮತ್ತು 2022ರಿಂದ 2025ರವರೆಗೆ ಈ ಹಿಂದೆ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಿರೇಸಾವೆಯಲ್ಲಿಯೇ ಸೇವೆಯನ್ನ ಸಲ್ಲಿಸುವ ಸೌಭಾಗ್ಯ ಇವರದಾಗಿರುತ್ತದೆ. ಒಟ್ಟು ಸುಮಾರು 15-20 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಇವರು ಸೇವೆಯನ್ನ ಸಲ್ಲಿಸಿರುತ್ತಾರೆ. ಸುಮಾರು 20 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಅನುಭವದ ಜೊತೆಗೆ 2016ರಿಂದ 2022ರವರೆಗೆ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಹಾಗೂ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ ಅನುಭವವನ್ನು ಹೊಂದಿರುವ ಇವರು 2025 ಜನವರಿ ಎಂದು ಶೃಂಗೇರಿ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಮುಂಬಟ್ಟು ಹೊಂದಿರುತ್ತಾರೆ. ಶೃಂಗೇರಿಗೆ ವರವಾಗಿ ಬಂದ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಇವರು 2025-26ನೇ ಸಾಲಿನ SLC ಪರೀಕ್ಷೆಗೆ ಕುಳಿತ ಶೃಂಗೇರಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಪೆನ್ನುಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಶೃಂಗೇರಿ ತಾಲೂಕು 100% ಫಲಿತಾಂಶದೊಂದಿಗೆ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ಇತಿಹಾಸ ನಿರ್ಮಿಸಿದ ಹೆಗ್ಗಳಿಕೆ ಇವರ ಮುಡಿಗೇರಿದೆ. ಇವರ ಸರಳತೆ, ತಾಳ್ಮೆ, ಸಮನ್ವಯತೆ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು, ಎಲ್ಲ SDMC ಅಧ್ಯಕ್ಷರು ಮತ್ತು ಸದಸ್ಯರು, ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಎದುರಿಗಿರುವ ವಿದ್ಯಾರ್ಥಿಗಳಿಲ್ಲದೆ ಮುಚ್ಚುವ ಸ್ಥಿತಿಯಲ್ಲಿದ್ದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮಠದ ದತ್ತು ಸ್ವೀಕಾರದಿಂದ ಚೇತರಿಸಿಕೊಳ್ಳುತ್ತಿರುವುದು ಕೂಡ ಇವರ ಕಾಲದಲ್ಲಿದೆ ಎಂಬುದು ತುಂಬಾ ಸಂತೋಷದ ವಿಷಯವಾಗಿದೆ.
ತಾಲೂಕಿನ ಎಲ್ಲ ಶಾಲೆಗಳಿಂದ ಹೊರಗುಳಿದ ಮಕ್ಕಳ ಮನೆ ಭೇಟಿ ಮಾಡಿ ಶಾಲೆಗೆ ಬರುವಂತೆ ಕರೆತಂದಿರುವುದು ಇವರಿಗೆ ಮಕ್ಕಳ ಬಗೆಗಿರುವ ಕಾಳಜಿಗೆ ಸಾಕ್ಷಿಯಾಗಿರುತ್ತದೆ. ಸುಮಾರು 1.5 ವರ್ಷಗಳ ಕಾಲ ಶಾರದಾಂಬೆಯ ಮಡಿಲಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ಇಂದು ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರು ವಯೋನಿವೃತ್ತಿಯನ್ನ ಹೊಂದುತ್ತಿದ್ದಾರೆ. ಇವರ ಪತಿ ಎಂವಿ ಗೋಪಾಲ್ ಶೆಟ್ಟಿ ಇವರು ಸಹ ನರೇಂದ್ರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿಯನ್ನ ಹೊಂದಿರುತ್ತಾರೆ. ಇಂಜಿನಿಯರ್ ಪದವೀಧರರಾದ ಮಗಳು ಅನಂತಲಕ್ಷ್ಮಿ ಮತ್ತು ಮಗ ಅನಂತ ಸ್ವಾಮಿಯನ್ನ ಒಳಗೊಂಡಂತ ಪುಟ್ಟ ಕುಟುಂಬ ಇವರದ್ದಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ವಾಸವಾಗಿರುವ ಇವರ ಕುಟುಂಬವು ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯದಿಂದ ಕೂಡಿರುವಂತೆ ಜಗನ್ಮಾತೆ ಶಾರದಾಂಬೆಯು ಅನುಗ್ರಹಿಸಲಿ ಎಂದು ಸಮಸ್ತ ನೌಕರರು ಈ ಸಂದರ್ಭದಲ್ಲಿ ಆಶಿಸುತ್ತಿದ್ದೇವೆ. ಶೃಂಗೇರಿಯ ಶಾರದಾ ಎಲೈಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಣ ಇಲಾಖೆ ಸಿಬ್ಬಂದಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ವರಲಕ್ಷ್ಮಿ ಅವರ ಸೇವೆಯನ್ನ ಸ್ಮರಿಸಿ ಅಭಿನಂದಿಸಿದರು. ಫೋಟೋವನ್ನ ತಗೋಬಹುದು. ಧನ್ಯವಾದಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ. ಮುಂದೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘ ಶೃಂಗೇರಿ ತಾಲೂಕು. ಧನ್ಯವಾದಗಳು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕ ಸಂಘದವರಿಗೆ. ಮುಂದೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಪದಾಧಿಕಾರಿಗಳ ವೇದಿಕೆಗೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ವರಲಕ್ಷ್ಮಿ ಅವರು ಸಲ್ಲಿಸಿದ ಸೇವೆಯನ್ನ ಶ್ಲಾಘಿಸಿದ್ದಾರೆ. 1.5 ವರ್ಷಗಳ ಅವಧಿಯಲ್ಲಿ ನಾವು ಅವರ ಜೊತೆಗೆ ನಮ್ಮ ಹೆಜ್ಜೆಯನ್ನು ಇರಿಸಿದ್ದೇವೆ. ಈಗಾಗಲೇ ದಿನೇಶ್ ಅವರು ಮಾತಾಡಿದವರು ಹೇಳಿದ್ರು, ಶಿಕ್ಷಣ ಇಲಾಖೆಯ ಶಿಕ್ಷಕ ವರ್ಗ ಅವರನ್ನು ಹೇಗೆ ಸ್ಮರಿಸ್ತಾ ಇದೆ ಅಂತೇಳಿ. ನಮಗೆ ವಿಶೇಷವಾಗಿ ನನಗೆ ಕಳೆದ 6 ತಿಂಗಳ ಈಚೆಗೆ, ಯಾಕೆಂದರೆ ನಾನು PRCಗೆ ಬಂದ ಮೇಲೆ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ DO BRC ಒಟ್ಟೊಟ್ಟಾಗಿ ಕಾರ್ಯನಿರ್ವಹಿಸುವಂಥ ಒಂದು ಇದು. ಪ್ರತಿ ಹೆಜ್ಜೆಗೂ ನಮಗೆ ಮಾರ್ಗದರ್ಶನವನ್ನು ಮಾಡಿ ಮೇಡಮ್ ಮುನ್ನಡೆಸಿದ್ದೀರಿ. ಸಾಕಷ್ಟು ವಿಶೇಷವಾಗಿ ಮುಖ್ಯೋಪಾಧ್ಯಾಯನಾಗಿ ಕಲಿತಂಥ ವಿಚಾರದ ಜೊತೆಗೆ ಆ ಒಂದು ಜಿಲ್ಲಾ ಮಟ್ಟದ ಸಾಕಷ್ಟು ಸಂಗತಿಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ತಾವು ಕಲಿಸ್ಕೊಟ್ಟಿದ್ದೀರಿ. ಅದನ್ನೆಲ್ಲವನ್ನ ಗೌರವಪೂರ್ವಕವಾಗಿ ಸ್ಮರಿಸ್ತಾರೆ. ಇದೊಂದು ಕಾರ್ಯಕ್ರಮ ತುಂಬಾ ಕಣ್ಕೋಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ಜನ ಶೃಂಗೇರಿ ತಾಲೂಕಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯನೇ ಆಗೋದಿಲ್ಲ. ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಮಾಡಕ್ ಹೋದ್ರೆ ಇಲ್ಲ 4 ಜನ ಪದಾಧಿಕಾರಿಗಳು ಇರ್ತಾರೆ, 4 ಜನ ಸಾರ್ವಜನಿಕರು ಇರ್ತಾರೆ, 10, 15 ಜನ, 20 ಜನಕ್ಕೆ ಒಂದು ರಾಷ್ಟ್ರೀಯ ಹಬ್ಬ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಾವು ಶೃಂಗೇರಿ ತಾಲೂಕಲ್ಲಿ. ಇಷ್ಟು ಜನರ ಮನಸ್ಸನ್ನು ಗೆದ್ದು ಇವತ್ತು ಮೇಡಮ್ ಅವರು 1.5 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಯಾರಂದ್ರೆ ಇದು ತುಂಬಾ ಖುಷಿ ಕೊಡ್ತಾ ಇದೆ. ಈ ಸಾಧನೆಗೆ ಅವರಲ್ಲಿರುವ ಸರಳತೆ, ಅವರಲ್ಲಿರುವ ನಾನು ಏನು ಹುದ್ದೆ ಮಾಡಿದ್ದೀನಿ ಆ ಹುದ್ದೆಗೆ ಒಂದು ಸಾರ್ಥಕತೆ ಸಲ್ಲಿಸಬೇಕನ್ನೋ ಭಾವನೆ ಮೇಡಮ್ ಮೊದಲಿಂದ ಇದೆ. ಅವರು ಜನವರಿ 25ಕ್ಕೆ ಈ ಶೃಂಗೇರಿ ತಾಲೂಕಿಗೆ ಬರ್ತಾರೆ. ಸುಮಾರು 1.5 ವರ್ಷಗಳ ಕಾಲ ಈ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಸಾಧನೆ ಅಂತ ಹೇಳ್ಬೋದು. ಆ ಸಾಧನೆಯಲ್ಲಿ ನಾವು ನೆನ್ಪಿಟ್ಕೋಬೇಕಾಗತ್ತೆ, ಈ ತಾಲೂಕಲ್ಲಿ SSLC ವಿದ್ಯಾರ್ಥಿಗಳು 100ಕ್ಕೆ 100% ರಿಸಲ್ಟ್ ಮಾಡಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಪ್ರಥಮ ಸ್ಥಾನ ಅಂತ ಅನಿಸಿದಾಗ ನಮ್ಗೆಲ್ಲೋ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ. ಇದರಲ್ಲಿ
ಆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರದು ಮತ್ತು ಸಹ ಶಿಕ್ಷಕರದು ಹೆಚ್ಚಿನ ಶ್ರಮ ಇರುತ್ತೆ. ಆದ್ರೆ ಆ ಶ್ರಮಕ್ಕೆ ಪ್ರೋತ್ಸಾಹವಾಗಿ ನಿಂತ್ಕೊಂಡು ಇವತ್ತು ಇಷ್ಟೆಲ್ಲ ಒಂದು ಸಾಧನೆ ಮಾಡಿಸಿದ್ರೆ ಅಂದ್ರೆ ಅದು ನಿಜವಾಗ್ಲೂ ಮೆಚ್ಚಬೇಕಂತ ವಿಷಯ ಆಗಿದೆ. ಬೀಳ್ಕೊಡುಗೆ ಸಮಾರಂಭದ ಅಂಗವಾಗಿ ವಿಶೇಷ ಔತಣಕೂಟ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಕಾರ್ಯಕ್ರಮವು ಆತ್ಮೀಯ ಹಾಗೂ ಸೌಹಾರ್ದಯುತ ವಾತಾವರಣದಲ್ಲಿ ನಡೆಯಿತು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವರಲಕ್ಷ್ಮಿ ಅವರು, ನನ್ನ ಶಿಕ್ಷಕ ವೃತ್ತಿ ಜೀವನವು ಬಾಳೆಹೊನ್ನೂರು ಸಮೀಪದ ಸೀಗೋಡು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಶಾಲೆಯಲ್ಲಿ ಆರಂಭವಾಯಿತು. ಅದೇ ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಬಳಿಕ ಶೃಂಗೇರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನನ್ನ ಸೇವೆ ಪೂರ್ಣಗೊಳ್ತಿರೋದು ನನಗೆ ಹೆಮ್ಮೆಯ ವಿಷಯವಾಗಿದೆ. ಈ ಅವಧಿಯಲ್ಲಿ ಎಲ್ಲರ ಸಹಕಾರ, ಪ್ರೀತಿ ಮತ್ತು ವಿಶ್ವಾಸ ದೊರೆತಿದ್ದು ಅದನ್ನು ಸದಾ ಸ್ಮರಿಸ್ತೇನೆ ಅಂತ ಭಾವುಕರಾಗಿ ನುಡಿದ್ರು. ದಾನಗಳಲ್ಲಿ ಶ್ರೇಷ್ಠ ದಾನಗಳಾದಂತಹ ಅನ್ನದಾನ ಹಾಗೂ ಅಕ್ಷರ ದಾನ ಎರಡಕ್ಕೂ ಕೂಡ ಪುಣ್ಯಕ್ಷೇತ್ರವಾಗಿರುವಂತಹ ಶೃಂಗೇರಿ ಇಲ್ಲಿ 31 ಜನವರಿ 2025ರಿಂದ ಇಂದಿನವರೆಗೂ ಕೂಡ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಶಾರದಾಂಬೆಯ ಕೃಪೆಯಿಂದ ಹಾಗೂ ಗುರುತ್ರಯರ ಆಶೀರ್ವಾದಗಳಿಂದ ನಾನು ಕರ್ತವ್ಯವನ್ನ ಇದುವರೆಗೂ ಕೂಡ ನಿರ್ವಹಿಸಿಕೊಂಡು ಬಂದಿದ್ದೇನೆ. ಇದೇ ಚಿಕ್ಕಮಗಳೂರು ಜಿಲ್ಲೆಯ ಪಕ್ಕದ ಒಂದು ಬಾಳೆಹೊನ್ನೂರಿನ ಒಂದು ಸೀಗೋಡು ಕಾಫಿ ಕೇಂದ್ರೀಯ ಕಾಫಿ ರಿಸರ್ಚ್ ಸೆಂಟರ್ ಇದೆ. ಅಲ್ಲಿಂದ ನನ್ನ ಶಿಕ್ಷಣ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕ ವೃತ್ತಿ ಪ್ರಾರಂಭ ಆಯಿತು. ಹಾಗೆಯೇ ಇದೇ ಒಂದು ಜಿಲ್ಲೆಯ ಇಲ್ಲೇ ಪಕ್ಕದಲ್ಲೇನೆ ಇರುವಂತಹ ಶೃಂಗೇರಿ ತಾಲೂಕಿನಲ್ಲಿ ನನ್ನ ಶಿಕ್ಷಣ ಇಲಾಖೆಯ ಶಿಕ್ಷಕ ವೃತ್ತಿ ಅಂತ್ಯಗೊಂಡಿರುವುದು ಕೂಡ ನನಗೆ ಬಹಳ ಒಂದು ಹೆಮ್ಮೆಯ ಒಂದು ವಿಚಾರ ಆಗಿದೆ. ನಾನು ಮೊದಲಿಗೆ 1992ರಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಪ್ರೌಢಶಾಲಾ ಗಣಿತ ಶಿಕ್ಷಕಿಯಾಗಿ ನಾನು ಸೇರ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಾನು ಈ ಒಂದು ಹಂತಕ್ಕೆ ಬಂದಿದ್ದು. ಕೊನೆಗೆ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಶೃಂಗೇರಿ ತಾಲೂಕಿನಲ್ಲಿ ಕೊನೆಯ ಬಾರಿಗೆ ದೇವಿಯ ಪ್ರೇರಣೆಯಂತೆ ನಾನು ಇಲ್ಲಿಗೆ ಬಂದೆ. ಹಾಗೆ ಶಾಸಕರು ಒಂದು ಮಾತನ್ನ ಹೇಳಿದ್ರು, ಶೃಂಗೇರಿ ತಾಲೂಕು ಚೆನ್ನಾಗಿದೆ, ನಾನು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ ಎಂಟ್ರಿ ಮಾಡಲ್ಲ, ಅಂದ್ರೆ ಕೆಲವೊಂದು ವಿಚಾರಗಳನ್ನ ಬಿಟ್ರೆ ಅದರ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮಾತ್ರ ನಾನು ಅದರಲ್ಲಿ ಎಂಟ್ರಿಯನ್ನ ಕೊಡ್ತೀನಿ, ಉತ್ತಮವಾದಂತಹ ಒಂದು ಫಲಿತಾಂಶವನ್ನ ಕೊಡಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನಾನು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಪ್ರಾಥಮಿಕ ಶಾಲೆಯ ಎಲ್ಲಾ ಶಿಕ್ಷಕ ಬಂಧುಗಳು ಬುನಾದಿಯನ್ನ ಹಾಕಿಕೊಂಡಂತಹ ನಂತರ ಪ್ರೌಢಶಾಲೆಯಲ್ಲಿ ಅದೇ ಒಂದು ಪರಿಶ್ರಮವನ್ನ ಮಾಡಿದಂತಹ ಎಲ್ಲ ಪ್ರೌಢಶಾಲಾ ಮುಖ್ಯಸ್ಥರು, ಸಹ ಶಿಕ್ಷಕ, ಸಿಬ್ಬಂದಿ ವೃಂದದರ ಒಂದು ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಶೃಂಗೇರಿ ತಾಲೂಕಿಗೆ SSLC ಪರೀಕ್ಷೆಯಲ್ಲಿ ಗುಣಮಟ್ಟದ ಹಾಗೂ 100% ಫಲಿತಾಂಶವನ್ನ ಪಡೆದುಕೊಳ್ಳಿಕ್ಕೆ ಸಹಕಾರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನ ನಾನು ನೆನಪಿಗೆ ಇಷ್ಟಪಡ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.